ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಮಾರ್ಕೆಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ಯೂಟ್ಯೂಬ್ ಶಾರ್ಟ್ಸ್ ನೀವು ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಆದರೆ ಹೊಸ ಕ್ರಿಯೇಟರ್ ಯೂಟ್ಯೂಬ್ ಶಾರ್ಟ್ಸ್ ಕ್ರಿಯೇಟರ್ಸ್ ಏನಿರ್ತಾರೆ ಅವ್ರಿಗೆ ವಿಡಿಯೋ ಎಡಿಟಿಂಗ್ ಮಾಡಕ್ ಬರಲ್ಲ. ಯಾವ ರೀತಿ ಅಂದ್ರೆ, ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇರ್ತೀರಾ, ಅವಾಗ ಕರೆಕ್ಟ್ ಆಗಿ ನೀವು ವಿಡಿಯೋ ಎಡಿಟಿಂಗ್ ಮಾಡಿದ್ರೆ ಆ ವಿಡಿಯೋ ಮೇಲೆ ನೀವು ಕರೆಕ್ಟ್ ಆಗಿ ನೀವು ಅದರ ಏನಿದೆ ನೋಡಿ ಅದ್ರ ಬಗ್ಗೆ ಟೈಟಲ್ ಕೊಟ್ಟು ಮತ್ತೆ ವಿಡಿಯೋದಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಏನಂದ್ರೆ ನೀವು ಮೇಲೆ ಒಂದು ಯೆಲ್ಲೋ ಕಲರ್ ಬಾಕ್ಸ್ ಅಲ್ಲಿ ಅಮೇಜಿಂಗ್ ಫ್ಯಾಕ್ಟ್ ಮತ್ತೆ ಕೆಳಗಡೆ ಇಂಪಾರ್ಟೆಂಟ್ ವಿಡಿಯೋ ಮತ್ತೆ ಈ ತರ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅದನ್ನ ನೀವು ಮಾಡಲ್ಲ. ಏನ್ ಮಾಡ್ತೀರಾ ಅಂದ್ರೆ, ವಿಡಿಯೋಕ್ಕೆ ವಾಯ್ಸ್ ಕೊಡ್ತೀರಾ, ವಾಯ್ಸ್ ಕೊಟ್ಟಾಗ ವಿಡಿಯೋ ಕ್ಲಿಪ್ ನೀವು ಕರೆಕ್ಟ್ ಆಗಿ ಜೋಡಿಸ್ತೀರಾ, ಜೋಡಿಸಾದ ನಂತರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅವಾಗ ವ್ಯೂಸ್ ಬರಲ್ಲ. ವ್ಯೂಸ್ ಬರ್ತಾ ಇದ್ದಾಗ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಗಪ್ ಕೊತ್ ಬಿಡ್ತೀರಾ. ಇವಾಗ ನಾನು ವಿಡಿಯೋ ಎಡಿಟಿಂಗ್ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀನಿ ನಿಮ್ಗೆ. ಅದು ಕೈನ್ ಮಾಸ್ಟರ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ವಿಡಿಯೋ, ಮತ್ತೆ ವಿಡಿಯೋಕ್ಕೆ ವಾಯ್ಸ್ ಯಾವ ರೀತಿ ಕೊಡಬೇಕು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜು ಬೆಲ್ ಬಟನ್ ಆಲ್ ಮಾಡ್ಕೊಳ್ಳಿ. ಆಲ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವ್ದಾದ್ರು ಹೊಸ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ನಾನು ಕೈನ್ ಮಾಸ್ಟರ್ ಅಲ್ಲಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡೋದು ನಿಮ್ಗೆ ತೋರಿಸ್ತೀನಿ. ಇದರಿಂದ ಏನಾಗುತ್ತೆ ಅಂದ್ರೆ, ಕೆಲವರು ಶಾರ್ಟ್ಸ್ ಕ್ರಿಯೇಟರ್ಸ್ ಏನಿರ್ತಾರೆ ಅವ್ರಿಗೆ ಅವರು ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಬರಲ್ಲ, ಮತ್ತೆ ಕೆಲವೊಮ್ಮೆ ಕರೆಕ್ಟ್ ಆಗಿ ಎಡಿಟಿಂಗ್ ಮಾಡಲ್ಲ. ಎಡಿಟಿಂಗ್ ಮಾಡದೇ ಇರೋ ಸಲುವಾಗಿ ವ್ಯೂಸ್ ಬರಲ್ಲ. ನೀವು ಕರೆಕ್ಟ್ ಆಗಿ ಯಾವ ಸೈಜ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಮತ್ತೆ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ವಿಡಿಯೋ ಕ್ವಾಲಿಟಿ ಹೇಗಿದೆ ಮತ್ತೆ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ನೋಡಿ ಕೆಲವೊಮ್ಮೆ ವ್ಯೂಸ್ ಬರ್ತವೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಅದಕ್ಕೆ ಇವಾಗ ಹಿಂದಿ ಚಾನಲ್ಸ್ ನ ನೋಡ್ತಾ ಇರಬಹುದು ನೀವು. ಹಿಂದಿ ಪ್ಯಾಕ್ ಚಾನಲ್ಸ್ ಏನಿರ್ತಾವೆ ಶಾರ್ಟ್ಸ್ ಕ್ರಿಯೇಟರ್ ಚಾನಲ್ಸ್, ಅವು ವಿಡಿಯೋ ತುಂಬಾ ವ್ಯೂಸ್ ಇರ್ತವೆ, ಆದರೆ ಕನ್ನಡ ವಿಡಿಯೋಸ್ಗೆ ವ್ಯೂಸ್ ಇರಲ್ಲ. ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಎಡಿಟಿಂಗ್ ಹೇಳ್ಕೊಡ್ತೀನಿ ನಿಮ್ಗೆ, ಯಾವ ರೀತಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನೀವು ಎಡಿಟಿಂಗ್ ಮಾಡ್ಕೋಬೇಕು ಅಂತ. ಇವಾಗ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಮೊದಲಿಗೆ ನಾನು ಸ್ಕ್ರೀನ್ ರೆಕಾರ್ಡ್ ಅನ್ನ ಹಾಕೊಂಡಿರ್ತೇನೆ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಇಲ್ಲಿ ಮೊದಲಿಗೆ ಕೈನ್ ಮಾಸ್ಟರ್ ಆಪ್ ಅನ್ನ ಓಪನ್ ಮಾಡ್ಕೊಂಡಿನಿ. ಓಪನ್ ಮಾಡ್ಕೊಂಡು ಆದ ನಂತರ ಇವಾಗ ನೀವು ಏನ್ ಮಾಡ್ಕೊಳ್ಳಿ ಅಂದ್ರೆ, ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೈಜ್ ಮೊದಲು ಮೇನ್ ಇಂಪಾರ್ಟೆಂಟ್ ಇರೋದು ಆ ವಿಡಿಯೋ ಸೈಜ್. ಶಾರ್ಟ್ಸ್ ವಿಡಿಯೋ ಸೈಜ್ ಏನಿರ್ತದೆ ಆ ಸೈಜ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು 9x16 ಮತ್ತೆ 9 ಇರುತ್ತೆ, ಅಂದ್ರೆ 16x9 ಅಲ್ಲಿ ಇರುತ್ತೆ, ಮತ್ತೆ 9x16 ಅಲ್ಲಿ ಇರುತ್ತೆ. ಆದ್ರೆ ನೀವು ಯಾವ್ದು ಯೂಸ್ ಮಾಡ್ಕೋಬೇಕು ಅಂದ್ರೆ 1.1 ಯೂಸ್ ಮಾಡ್ಕೋಬೇಕು. 1.1 ಯಾಕೆ ಯೂಸ್ ಮಾಡ್ಕೋಬೇಕು ಅಂದ್ರೆ, ನಿಮ್ಗೆ ಶಾರ್ಟ್ಸ್ ವಿಡಿಯೋ ಏನಿರುತ್ತೆ, ಶಾರ್ಟ್ಸ್ ವಿಡಿಯೋಗೆ ತುಂಬಾ ಚೆನ್ನಾಗಿ ವ್ಯೂಸ್ ಬರಬೇಕು ಅಂದ್ರೆ ನೀವು 1:1 ರೇಷಿಯೋ ಅಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಕರೆಕ್ಟ್ ಆಗಿ ವ್ಯೂಸ್ ಬರ್ತವೆ. ಈ 9x16 ಅಲ್ಲಿ ಅಷ್ಟೊಂದು ಕರೆಕ್ಟ್ ಆಗಿ ಕಾಣಲ್ಲ, ಅದನ್ನ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡಲ್ಲ. ಇದು ನೀವು 1:1 ಅಲ್ಲಿ ನೀವು ಕೊಟ್ರೆ ಇಂಟ್ರೆಸ್ಟ್ ಆಗಿ ನೋಡ್ತಾರೆ, ಮತ್ತೆ ವಿಡಿಯೋ ಕೊನೆವರೆಗೂ ನೋಡ್ತಾರೆ. ಅದಕ್ಕೆ ನೀವು 1.1 ಇಟ್ಕೊಳ್ಳಿ. 1.1 ಇಟ್ಕೊಂಡಾಗ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಇವಾಗ ನಾನು ನಿಮ್ಗೆ ಒಂದು ಫೋಟೋಗೆ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಡಿಟಿಂಗ್ ವಿಡಿಯೋಕ್ಕೂ ಇದೇ ತರ ಮಾಡ್ಕೋಬಹುದು. ನನ್ನ ಹತ್ರ ಯಾವ ವಿಡಿಯೋ ಇಲ್ಲ, ಅದಕ್ಕೆ ನಾನು ಫೋಟೋಗೆ ಎಡಿಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಒಂದು ಫೋಟೋನ ಆಡ್ ಮಾಡ್ಕೊಂಡಿದ್ದೀನಿ. ಫೋಟೋ ಆಡ್ ಮಾಡ್ಕೊಂಡಾಗ ಈ ರೀತಿ ಫೋಟೋ ಬರುತ್ತೆ. ಅದು ಈ ರೀತಿ ಇಮೇಜ್ ವಿಡಿಯೋ ಕ್ಲಿಪ್ ನೀವು ಆಡ್ ಮಾಡ್ಕೊಂಡಿದ್ರೆ ಈ ರೀತಿ ವಿಡಿಯೋ ಕ್ಲಿಪ್ ಬರುತ್ತೆ. ಆ ವಿಡಿಯೋ ಕ್ಲಿಪ್ ನ ಆಡ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು ಮೇಲೆ ಸ್ಕ್ರೋಲ್ ಮಾಡ್ಕೋತಾ ಬನ್ನಿ. ಇಲ್ಲಿ ಮೇಲೆ ಅಲ್ಲ, ಇಲ್ಲಿ ನೀವು ರಿಪ್ಲೇಸ್ ಅಂತ ಇರುತ್ತೆ. ರಿಪ್ಲೇಸ್ ಅಂದ್ರೆ ಮತ್ತೆ ನೀವು ಬೇರೆ ಫೋಟೋ ಹಾಕೋಬಹುದು. ಅದಲ್ಲ, ಅದು ಇಲ್ಲಿ ಜೂಮ್ ಅನ್ನೋ ಆಪ್ಷನ್ ಇದೆ ನೋಡಿ. ಜೂಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ. ಈ ಬಾಕ್ಸ್ ಮೇಲೆ ಎರಡು ತರ ನೀವು ಒಂದೇ ತರ ಇಟ್ಕೋಬೇಕು. ಇಲ್ಲಾಂದ್ರೆ ನೀವು ಇದನ್ನ ತೆಗೆದ್ಬಿಟ್ಟು ನಿಮ್ಗೆ ಜೂಮ್ ಮಾಡ್ಕೊಂಡು ನೀವು ಇದ್ ಮಾಡ್ಕೊಂಡ್ರೆ ಈ ತರ ವಿಡಿಯೋ ಬರುತ್ತೆ. ತೋರಿಸ್ತೀನಿ ನಿಮ್ಗೆ. ಈ ರೀತಿ ಅದು ಮೂವ್ ಆಗುತ್ತೆ. ಈ ತರ ಜೂಮ್ ಔಟ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಇಲ್ಲಿ ಇಮೇಜಸ್ ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ನಾನು ಒಂದೇ ತರ ಸೆಟ್ ಮಾಡ್ಕೊಂಡಿರ್ತೇನೆ. ಒಂದೇ ತರ ಸೆಟ್ ಮಾಡ್ಕೊಂಡಾಗ ಇವಾಗ ಏನ್ ಮಾಡ್ಕೊಳ್ಳಿ ಅಂದ್ರೆ, ನೀವು ಪಿಕ್ಸೆಲ್ ಆಪ್ ಏನಿದೆ, ಪಿಕ್ಸೆಲ್ ಆಪ್ ಅಲ್ಲಿ ನೀವು PNGs ನ ಕ್ರಿಯೇಟ್ ಮಾಡ್ಕೋಬಹುದು. ಅದು ಎದ್ರ ಬಗ್ಗೆ ಇದೆ, ಅಮೇಜಿಂಗ್ ಫ್ಯಾಕ್ಟ್ ಅಂತ ಪಿಕ್ಸೆಲ್ ಆಪ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಆದ್ರೆ ಇದರಲ್ಲಿ ನಾನು ನಿಮ್ಗೆ ಈಸಿಯಾಗಿ ತೋರಿಸ್ಬಿಡ್ತೇನೆ. ಓಕೆ, ಇವಾಗ ಇದನ್ನ ನಾನು 4 ಸೆಕೆಂಡ್ ವರೆಗೂ ಇದನ್ನ ಕರೆಕ್ಟ್ ಆಗಿ ಇಮೇಜಸ್ ನ ಆಡ್ ಮಾಡ್ಕೊಂಡಿದ್ದೀನಿ. ಆಡ್ ಮಾಡ್ಕೊಂಡಾದ ನಂತರ ಏನ್ ಮಾಡ್ಕೊಂಡಿದ್ರೆ, ಇಲ್ಲಿ ಲೇಯರ್ ಅನ್ನೋ ಆಪ್ಷನ್ ಇದೆ. ಈ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾದಲ್ಲಿ ಬನ್ನಿ. ಮೀಡಿಯಾದಲ್ಲಿ ಬಂದಾಗ ಇಲ್ಲಿ ಇಮೇಜ್ ಅಂತ ಇರ್ತಾವ ನೋಡಿ, ಆ ಶೇಪ್ಸ್ ಏನ್ ಇರ್ತಾವ ನೋಡಿ, ಕಲರ್ ಶೇಪ್ಸ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ತರ ಶೇಪ್ಸ್ ಅಲ್ಲಿ ನೀವು ಯೆಲ್ಲೋ ಕಲರ್ ಶೇಪ್ ಅನ್ನ ಹಾಕೊಳ್ಳಿ. ಯೆಲ್ಲೋ ಕಲರ್ ಶೇಪ್ ಹಾಕೊಂಡು ಏನ್ ಮಾಡ್ಕೊಳ್ಳಿ ಅಂದ್ರೆ, ಇದನ್ನ ನೀವು ಫುಲ್ ಕಾಂಪೋಸಿಷನ್ ಏರ್ ಅಂತ ಕೊಟ್ಕೊಳ್ಳಿ. ಫುಲ್ ಕಾಂಪೋಸಿಷನ್ ಏರ್ ಅಂತ ಕೊಟ್ಟು ಇದನ್ನ ಕೆಳಗಡೆ ತಗೊಂಬನ್ನಿ. ಇಷ್ಟು ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ನಾನು ಎಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ, ಎಷ್ಟೇ ಗ್ಯಾಪ್ ಬಿಡಿ. ಅದಾದ ನಂತರ ಇವಾಗ ಏನ್ ಮಾಡ್ಕೊಳ್ಳಿ ಅಂದ್ರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಕೊಡಿ. ಡೂಪ್ಲಿಕೇಟ್ ಲೇಯರ್ ಕೊಟ್ಟಾಗ ಇದನ್ನ ನೀವು ಮೇಲೆ ತಗೊಂಬಂದು ಇಟ್ಕೊಳ್ಳಿ. ಎಷ್ಟು ಇಟ್ಕೊಳ್ಳಿ ಮೇಲೆ. ಯಾಕಂದ್ರೆ ಇಲ್ಲಿ ಟೆಕ್ಸ್ಟ್ ಎಲ್ಲಾನು ಬರ್ಕೊಳ್ಳಕ್ಕೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಇಮೇಜ್ ಏನಿದೆ ಅದಕ್ಕೆ ತಕ್ಕಂಗೆ ನೀವು ಇಮೇಜ್ ಅನ್ನ ಆಡ್ ಮಾಡ್ಕೋಬೇಕು. ಇಮೇಜ್ ಆಯ್ತು, ವಿಡಿಯೋ ಕ್ಲಿಪ್ ಆಯ್ತು, ಅದೇನಿದೆ ನೋಡಿ ಇವೆರಡು ಸೇಪು. ಈ ಕೆಳಗಡೆ ಇರೋದನ್ನ ನೀವೇನ್ ಮಾಡ್ಕೊಳ್ಳಿ ಅಂದ್ರೆ ಬ್ಲಾಕ್ ಕಲರ್ ಇಟ್ಕೊಳ್ಳಿ. ಕೆಳಗಡೆ ಇರೋದನ್ನ ಬ್ಲಾಕ್ ಕಲರ್ ಇಟ್ಕೊಳ್ಳಿ. ಬ್ಲಾಕ್ ಕಲರ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಈ ತರ ಬ್ಲಾಕ್ ಅಥವಾ ರೆಡ್ ಯಾವ್ದು ಬೇಕು ನಿಮ್ಗೆ ಆ ಕಲರ್ನ ಹಾಕೋಬಹುದು. ನಾನು ರೆಡ್ ಕಲರ್ ಹಾಕೊಳ್ತೀನಿ. ಇವಾಗ
ರೆಡ್ ಕಲರ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಓಕೆ, ರೆಡ್ ಹಾಕೊಂಡಿನಿ, ಮೇಲೆ ಯೆಲ್ಲೋ ಕಲರ್ ಹಾಕೊಂಡಿನಿ, ಅದಾದ ನಂತರ ಕೆಳಗಡೆ ರೆಡ್ ಹಾಕೊಂಡಿದ್ದೀನಿ. ರೆಡ್ ಹಾಕೊಂಡಾಗ ಇಲ್ಲಿ ನೀವು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಟೈಪಿಂಗ್ ಮಾಡ್ಕೊಳ್ಳಿ, ಅಮೇಜಿಂಗ್ ಫ್ಯಾಕ್ಟ್ಸ್, ಅಮೇಜಿಂಗ್ ಫ್ಯಾಕ್ಟ್ಸ್ ಅಂತ ಇಲ್ಲಿ ಟೈಪಿಂಗ್ ಮಾಡ್ಕೊಳ್ಳಿ. ಓಕೆ, ಟೈಪಿಂಗ್ ಮಾಡ್ಕೊಂಡು ಆದ ನಂತರ ಏನ್ ಮಾಡ್ಕೊಳ್ಳಿ ಅಂದ್ರೆ ಇದನ್ನ ಜೂಮ್ ಮಾಡ್ಕೊಳ್ಳಿ. ಅಮೇಜಿಂಗ್ ಫ್ಯಾಕ್ಟ್ಸ್ ಅನ್ನೋದು ಏನಿದೆ ನೋಡಿ ಅದನ್ನ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಕೆಳಗಡೆ ಅಥವಾ ಮೇಲೆ ಇಟ್ಕೊಳ್ಳಿ. ಮೇಲೆ ನಿಮ್ಗೆ ಏನ್ ವಿಡಿಯೋ ಬಗ್ಗೆ ಬರ್ಕೋದಿದ್ದಾರೆ ಬರ್ಕೊಳ್ಳಿ, ಇಲ್ಲಾಂದ್ರೆ ಅಮೇಜಿಂಗ್ ಫ್ಯಾಕ್ಟ್ ಅಷ್ಟೇ ಬೇಕಾಗಿತ್ತು ಅಂದ್ರೆ ಅದನ್ನ ಅಷ್ಟೇ ನೀವು ಇಲ್ಲಿ ಇಟ್ಕೋಬಹುದು. ಅಮೇಜಿಂಗ್ ಫ್ಯಾಕ್ಟ್ ಏನಿರುತ್ತದೆ ಅದಷ್ಟೇ ಬೇಕಂದ್ರೆ ಅದಷ್ಟೇ ಹಾಕೋಬಹುದು. ಇಲ್ಲಾಂದ್ರೆ ನಿಮ್ಗೆ ಬೇರೆ ಏನಾದ್ರು ನಿಮ್ಗೆ ಇಲ್ಲಿ ಬೇರೆ ಏನಾದ್ರು ಟೈಪಿಂಗ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಬೇರೆಯನ್ನ ಟೈಪಿಂಗ್ ಮಾಡ್ಕೋಬಹುದು. ಓಕೆ, ಇವಾಗ ಅಮೇಜಿಂಗ್ ಫ್ಯಾಕ್ಟ್ಸ್ ಏನಿದೆ ಅದನ್ನ ಟೈಪಿಂಗ್ ಮಾಡ್ಕೊಳ್ಳಿ. ಟೈಪಿಂಗ್ ಮಾಡ್ಕೊಂಡಾದ ನಂತರ ಇವಾಗ ಇದನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾಗ ಏನ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ನಿಮ್ಗೆ ಫಾಂಟ್ ಅನ್ನೋ ಆಪ್ಷನ್ ಇದೆ. ಈ ಫಾಂಟ್ ಅನ್ನೋ ಆಪ್ಷನ್ ಅಲ್ಲಿ ಬಂದು ಏನ್ ಮಾಡ್ಕೊಳ್ಳಿ ಅಂದ್ರೆ ಈ ಫಾಂಟ್ ಅನ್ನ ನಿಮ್ಗೆ ಯಾವ ಸ್ಟೈಲ್ ಅಲ್ಲಿ ಬೇಕು ಆ ಸ್ಟೈಲ್ ಅಲ್ಲಿ ಫಾಂಟ್ ಅನ್ನ ಆಡ್ ಮಾಡ್ಕೊಳ್ಳಿ. ಫಾಂಟ್ ಆಡ್ ಮಾಡ್ಕೊಂಡು ಮತ್ತೆ ಇವಾಗ ಸೈಜ್ ಕಮ್ಮಿ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ಳಿ. ನೀವು ಇಲ್ಲಿ ಅಮೇಜಿಂಗ್ ಫ್ಯಾಕ್ಟ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ಕಲರ್ ಅಲ್ಲಿ ಬನ್ನಿ. ಕಲರ್ ಅಲ್ಲಿ ಬಂದಾಗ ಬ್ಲಾಕ್ ಕಲರ್ ಇಟ್ಕೊಳ್ಳಿ, ಕಲರ್ ಬ್ಲಾಕ್ ಇಟ್ಕೊಳ್ಳಿ ಅಥವಾ ಯೆಲ್ಲೋ ಕಲರ್ ಇಟ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ನೋಡಿ ಆ ಕಲರ್ನ ಇಟ್ಕೊಳ್ಳಿ. ವೈಟ್ ಕಲರ್ ಬೇಕಂದ್ರೆ ವೈಟ್ ಕಲರ್ ಇಟ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಇಟ್ಕೊಳ್ಳಿ. ನಾನು ಇವಾಗ ವೈಟ್ ಕಲರ್ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಶಾಡೋ ಕೊಟ್ರೆ ಬಾರ್ಡರ್ ಮತ್ತೆ ಶಾಡೋ ಕೊಟ್ರೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಬಾರ್ಡರ್ ಶಾಡೋ ಕೊಡೋಣ. ಅದೇ ತರ ನೀವು ಎ ಟೆಕ್ಸ್ಟ್ ಮೇಲೆ ಇಲ್ಲಿ ನೀವು ಟೆಕ್ಸ್ಟ್ ಏನಿರುತ್ತೆ ನೋಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮೇಲೆ ಸ್ಕ್ರೋಲ್ ಮಾಡ್ಕೊತಾ ಬನ್ನಿ. ಶಾಡೋ ಆಪ್ಷನ್ ಇರುತ್ತೆ, ಈ ಶಾಡೋ ಆಪ್ಷನ್ ಮೇಲೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಾಗ ಇಲ್ಲಿ ನೀವು ಕಲರ್ ಆಪ್ಷನ್ ಇದೆ, ಈ ಕಲರ್ ಅಲ್ಲಿ ಬಂದು ನೀವು ಫುಲ್ ಬ್ಲಾಕ್ ಕೊಡಿ. ಇದನ್ನ ನೀವು 100% ಇಟ್ಕೊಳ್ಳಿ. ಸ್ಕೇಲ್ ಇರ್ತದೆ ಅದನ್ನ 100% ಇಟ್ಕೊಳ್ಳಿ. 100% ಇಟ್ಕೊಂಡಾಗ ಈ ಸ್ಕೇಲ್ ಅನ್ನ ನಿಮ್ಗೆ ಎಷ್ಟು ಬೇಕು ಅಷ್ಟೆಲ್ಲ ನೀವು ಇಲ್ಲಿ ಶಾಡೋ ಯಾವ ರೀತಿ ಬೇಕು ಆ ರೀತಿ ನೀವು ಜೂಮ್ ಔಟ್ ಮಾಡ್ಕೋಬಹುದು ಅಥವಾ ಜೂಮ್ ಇನ್ ಮಾಡ್ಕೋಬಹುದು. ಈ ರೀತಿ ನೀವು ಶಾಡೋನ ಎಲ್ಲ ಕೊಡಬಹುದು. ಫುಲ್ ಜಾಸ್ತಿ ಶಾಡೋ ಬೇಕಾಗಿತ್ತು ಅಂದ್ರೆ ಶಾಡೋ ಜಾಸ್ತಿ ಇಟ್ಕೋಬಹುದು, ಈ ರೀತಿ ಇಟ್ಕೋಬಹುದು ನಾವು. ಓಕೆ, ಅದಾದ ನಂತರ ಮೇಲೆ ಏನ್ ಬೇಕು ಮೇಲೇನು ಇದೇ ತರ ಟೈಪಿಂಗ್ ಮಾಡ್ಕೊಳ್ಳಿ. ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ನೀವು ಇಷ್ಟು ಇಟ್ಕೊಂಡು ಮೇಲೆ ಏನ್ ಬೇಕು ಮೇಲೇನು ಇದೇ ತರ ನೀವು ಟೈಪಿಂಗ್ ಮಾಡ್ಕೊಳ್ಳಿ. ಟೈಪಿಂಗ್ ಮಾಡ್ಕೊಂಡಾದ ನಂತರ ಇವಾಗ ಇದಕ್ಕೆ ವಾಯ್ಸ್ ಏನಿದೆ ನೋಡಿ, ವಾಯ್ಸ್ ಕೊಡೋದು ಮೇನ್ ಇಂಪಾರ್ಟೆಂಟ್. ನೀವಾಗ ವಾಯ್ಸ್ ಕೊಡ್ತಾ ಇರ್ತಾರ, ವಾಯ್ಸ್ ಯಾವ ರೀತಿ ಕೊಡ್ತಾ ಇರ್ತಾರ ಅಂದ್ರೆ ಇಲ್ಲಿ ನೋಡಿ ಗೈಸ್ ಅಂದ ತಕ್ಷಣ ಸ್ಟಾಪ್ ಮಾಡಿಬಿಡ್ತಾರ. ಇಲ್ಲಿ ನೋಡಿ ಗೈಸ್ ಅಂತ ಸ್ಟಾಪ್ ಮಾಡಿಬಿಡ್ತಾರ. ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿಂದ ಮತ್ತೆ ನೀವು ಅದು ಸ್ಟಾಪ್ ಆದ ಇಲ್ಲಿಂದ ಸ್ಟಾರ್ಟ್ ಮಾಡಲ್ಲ. ನೀವು ಅದು ವಿಡಿಯೋ ಏನು ನೀವು ಮತ್ತೆ ವಾಯ್ಸ್ ಕೊಡ್ತಾರ ಅಂದ್ರೆ ಈ ವಿಡಿಯೋದಲ್ಲಿ ಈ ತರ ಮಾಡಿದೀವಿ, ಈ ವಿಡಿಯೋದಲ್ಲಿ ಈ ತರ ಮಾಡಿದೀವಿ ಅಂತ ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ವಾಯ್ಸ್ ಕೊಡ್ತೀನಿ ಅಂತ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ವಾಯ್ಸ್, ಇಲ್ಲಿ ವಾಯ್ಸ್ ಕೂಡ ಆಪ್ಷನ್ ಇದೆ. ಇಲ್ಲಿ ರೆಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಗೈಸ್, ಇವಾಗ ಇಲ್ಲಿ ನೋಡಿ ಗೈಸ್ ಅಂದ ತಕ್ಷಣ ಸ್ಟಾಪ್ ಆಯ್ತು. ಸ್ಟಾಪ್ ಆದಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅದು 0 ಸೆಕೆಂಡ್ ಇಂದ ಸ್ಟಾರ್ಟ್ ಆಗಿ ಇಲ್ಲಿ ನಿಮಗೆ 1 ಸೆಕೆಂಡ್ಗೆ ಬಂದು ವಾಯ್ಸ್ ಏನಿದೆ ನೋಡಿ 0.60 ಸೆಕೆಂಡ್ 600 ಮಿಲಿಯನ್ ಸೆಕೆಂಡ್ ಅಂತ ಏನೇನೋ ಇರುತ್ತೆ ಅಲ್ಲಿಗೆ ಬಂದು ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಗೈಸ್ ಏನಿದೆ ಅದು ತುಂಬಾ ದೂರ ಹೋಗಿ ನಿಮ್ಗೆ ವಾಯ್ಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ಕೋಬೇಕು ಅಂದ್ರೆ ಆ ವಾಯ್ಸ್ ಎಲ್ಲಿಗೆ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲಿಗೆ ಬಂದು ಇಲ್ಲಿ ಏನ್ ಮಾಡ್ಕೊಳ್ಳಿ ಅಂದ್ರೆ ಆ ವಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಟರ್ ಆಪ್ಷನ್ ಇರುತ್ತೆ, ಈ ಕಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇದನ್ನ ಟ್ರಿಮ್ ಮಾಡ್ಕೊಳ್ಳಿ. ಈ ತರ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಡಾದ ನಂತರ ಇವಾಗ ಏನ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ನೀವು ಇದನ್ನ ಫಸ್ಟಿಗೆ ತಗೊಂಬಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಫಸ್ಟಿಗೆ ತಗೊಂಬಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಸ್ಟಾರ್ಟಿಂಗ್ ಇಂದ. ಇವಾಗ ಇಲ್ಲಿ ನೋಡಿ ಗೈಸ್ ಏನಿದೆ ಅದು ಇವಾಗ ಇಲ್ಲಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಯ್ತು. ಮುಂದೆ ಏನಿದೆ ನೋಡಿ, ಮುಂದೆ ಇಲ್ಲಿ ನಿಮಗೆ ಮತ್ತೆ ಪೇಸ್ ಇದೆ. ಈ ಮುಂದೆ ಇರೋ ಪೇಸ್ ಅನ್ನ ನೀವು ಎಷ್ಟು ಕಟ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿಗೆ ಇಟ್ಟು ಇದನ್ನ ಮತ್ತೆ ಟ್ರಿಮ್ ಮಾಡ್ಕೊಳ್ಳಿ. ಈ ತರ ನೀವು ಇವಾಗ ರೈಟಿಗೆ ಟ್ರಿಮ್ ಮಾಡ್ಕೊಂಡಿದ್ವಿ, ಇವಾಗ ಲೆಫ್ಟಿಗೆ ಟ್ರಿಮ್ ಮಾಡ್ಕೊಂಡಿದ್ವಿ, ರೈಟ್ಗೆ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಂಡಾಗ ಇಲ್ಲಿಂದ ವಾಯ್ಸ್ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಇವಾಗ ಯೂಟ್ಯೂಬ್ ಅಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಅಂತ ನಾನು ಹೇಳಿದ್ದೀನಿ. ಯೂಟ್ಯೂಬ್ ಅಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಅಂತ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ವಾಯ್ಸ್ ಎಲ್ಲಿದೆ ಇಲ್ಲಿಗೆ ಸ್ಟಾರ್ಟ್ ಆಗಿದೆ. ಇದನ್ನ ಏನ್ ಮಾಡ್ಕೊಳ್ಳಿ ಅಂದ್ರೆ ಇವಾಗ ಇದನ್ನ ಮತ್ತೆ ಕ್ರಾಪ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಟ್ರಿಮ್ ಮಾಡ್ಕೊಳ್ಳಿ, ಇದನ್ನ ಮತ್ತೆ ಲೆಫ್ಟ್ಗೆ ಟ್ರಿಮ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು ಕರೆಕ್ಟ್ ಆಗಿ ಆ ವಾಯ್ಸ್ ಏನಿದ್ರೆ ವಾಯ್ಸ್ ಸ್ಟಾರ್ಟ್ ಆಗುವ ಮುಂಚೆ ಇಲ್ಲಿ ಆ ವಾಯ್ಸ್ ಎಂಡ್ ಆಗ್ಬಿಡೋದು, ಈ ವಾಯ್ಸ್ ಸ್ಟಾರ್ಟ್ ಆಗ್ಬೇಕು. ಎಷ್ಟು ಇಟ್ಕೊಳ್ಳಿ. ಎಷ್ಟು ಇಟ್ಕೊಂಡಾದ ನಂತರ ಇವಾಗ ಇಲ್ಲಿ ನೋಡಿ, ಇವಾಗ ನಾನು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಯೂಟ್ಯೂಬ್ ಅಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಇವಾಗ ನೋಡ್ತಾ ಇರ್ಬೋದು
ವಾಯ್ಸ್ ಕಟ್ ಆಗ್ಬಿಡುತ್ತೆ, ಈ ವಾಯ್ಸ್ ಬರುತ್ತೆ, ಆ ವಾಯ್ಸ್ ಮುಗಿಯೊಳಗಾಗಿ ಈ ವಾಯ್ಸ್ ಬರುತ್ತೆ. ಈ ತರ ಮಾಡೋದ್ರಿಂದ ನಿಮ್ಗೆ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಎಲ್ಲಾನು ಶಾರ್ಟ್ಸ್ ವಿಡಿಯೋಗೆ ಚೆನ್ನಾಗಿ ಬರ್ತವೆ. ಇದಕ್ಕೆ ನೀವು ಫಿಲ್ಟರ್ ಹಾಕೋಬೇಕಾಗಿತ್ತು ಅಥವಾ ನಾಯ್ಸ್ ಬರ್ತಾ ಇತ್ತು ಅಂದ್ರೆ ಫಿಲ್ಟರ್ ಹಾಕೋಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಇವಾಗ ನೀವು ವಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮೇಲೆ ಸ್ಕ್ರೋಲ್ ಮಾಡ್ಕೋತಾ ಬನ್ನಿ, ಮೇಲೆ ಸ್ಕ್ರೋಲ್ ಮಾಡ್ಕೋತಾ ಬರಬೇಡಿ, ಕೆಳಗಡೆನೆ ಇರುತ್ತೆ. ಇಲ್ಲಿ ಈ ಎಕೋ ಅಂತ ಒಂದು ಆಪ್ಷನ್ ಇದೆ, ಈ ಎಕೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೂಸ್ಟ್ ಅಂತ ಬಾಸ್ ಅಂತ ಈ ಕೆಳಗಡೆ ಇರೋ 3 ನಂಬರ್ ಬಾಸ್ ಏನಿದೆ ನೋಡಿ, ಈ ಬಾಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಫಿಲ್ಟರ್ ವಾಯ್ಸ್ ಆಗುತ್ತೆ, ಮತ್ತೆ ವಾಯ್ಸ್ ಎಲ್ಲಾನು ಕಡಕಾಗಿ ಕೇಳೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದಾದ ನಂತರ ಮತ್ತೆ ನೀವು ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಸೆಟ್ಟಿಂಗ್ ಇಲ್ಲಿ ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಕಾಣ್ತಾ ಇದೆ, ಈ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಎಷ್ಟು HD ಬೇಕು ಅಂದ್ರೆ ಅಷ್ಟು HD ಅಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಎಕ್ಸ್ಪೋರ್ಟ್ ಇಲ್ಲಿ ಸೇವ್ ಆಸ್ ವಿಡಿಯೋ ಅಂತ ಇದೆ, ಸೇವ್ ಆಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ವಿಡಿಯೋ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಇದರಿಂದ ನೀವು ವಿಡಿಯೋ ಎಲ್ಲಾನು ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಶಾರ್ಟ್ಸ್ ವಿಡಿಯೋಗೆ ವಾಯ್ಸ್ ಕೊಡೋದು, ಎಡಿಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಇದೇ ತರ ಇನ್ಫಾರ್ಮೇಶನ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸದ್ಯದಲ್ಲಿ 1000 ಸಬ್ಸ್ಕ್ರೈಬ್ ರೀಚ್ ಮಾಡ್ತಾ ಇದ್ವಿ, ಬೇಗ 1000 ಸಬ್ಸ್ಕ್ರೈಬ್ ರೀಚ್ ಮಾಡಿ ಲೈವ್ ಅಲ್ಲಿ ಬಂದು ಪ್ರಮೋಷನ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.